ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿನ್ನೆ ಈವ್ನಿಂಗ್ ಕುಂದನ್ಗೆ ಸ್ವಲ್ಪ ಗೆಣಸು ಬೇಯಿಸ್ಕೊಟ್ಟೆ. ಅವ್ನು ಗೆಣಸು ಅಂದರೆ ತುಂಬ ಇಷ್ಟಪಡ್ತಾನೆ. ಆ್ಯಂಡ್ ಇದರಲ್ಲಿ ಎಷ್ಟೊಂದು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಲ್ವಾ, ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಇದು ಮಾರ್ನಿಂಗ್ ವ್ಲಾಗ್. ಇವತ್ತು ಟ್ಯೂಸ್ಡೇ. ಈ ಟ್ಯೂಸ್ಡೇ ಮಾರ್ನಿಂಗ್ ಬೆಳಗ್ಗೆ ಸ್ವಲ್ಪ ಪಲಾವ್ ಮಾಡೋದಿತ್ತು ಅಂದ್ಬಿಟ್ಟು ನಾನು ಸ್ವಲ್ಪ ಇವತ್ತು ಬೆಳಗ್ಗೆ ಒಂದು 6ಗೆ ಆಲ್ಮೋಸ್ಟ್ ಎದ್ದಿದ್ದೆ. ಏಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು ಆ್ಯಂಡ್ ತರಕಾರಿ ಎಲ್ಲ ಹೆಚ್ಚಿಟ್ಕೋಬೇಕು. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬೇರೆ ರೊಟ್ಟಿ ಏನಾದರೂ ಆದರೆ ಒಂದು 6:45-7ಗೆ ಇದ್ರೂ ಅವ್ನು ಪೂರ್ತಿ ಒಂದು 2 ರೊಟ್ಟಿ ಹಾಕ್ಬಿಡ್ತೀನಿ. ಬಟ್ ಪಲಾವ್ ಎಲ್ಲ ಏನಾಗುತ್ತೆ ಅಂದರೆ ತರಕಾರಿ ಹೆಚ್ಚೋದಕ್ಕೆಲ್ಲ ಟೈಮ್ ಆಗುತ್ತೆ. ಅಂದ್ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಎಲ್ಲ ಮಾಡ್ಕೋಬೇಕು. ಕಟ್ ಮಾಡೋದಕ್ಕೆ ಮತ್ತು ಸ್ವಲ್ಪ ಇದು ಪಲಾವ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಇವತ್ತು ಬೇಗ ಎದ್ಬಿಟ್ಟು ಎಲ್ಲವುದು ರೆಡಿ ಮಾಡಿಕೊಂಡೆ. ಆಲ್ಮೋಸ್ಟ್ 1 ವೀಕಿಗೆ ಆಗುವಷ್ಟು ತರಕಾರಿನ ನಾನು ತರಿಸಿದ್ದೆ. ಭಾನುವಾರ ಆಲ್ಮೋಸ್ಟ್ ಎಲ್ಲವುದು ಕ್ಲೀನಾಗಿ ಜೋಡಿಸಿ ಇಟ್ಕೊಂಡಿದ್ದೆ. ಸೊ ಈಸಿ ಆಗುತ್ತೆ. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಸ್ವಲ್ಪ ಹಸಿಕಾಳು ತರಿಸಿದ್ದೆ. ಹಸಿಕಾಳೆಲ್ಲ ಸುಲಿದಿಟ್ಕೊಂಡಿದ್ವಿ. ಅದನ್ನು ಸ್ವಲ್ಪ ತೊಳೆದು ಹಾಗೆ ನೆನೆ ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ಬೀನ್ಸ್, ಕ್ಯಾರೆಟ್ ಎಲ್ಲ ತೊಗೊಂಡೆ. ಕ್ಯಾರೆಟ್ ಎಲ್ಲ ಹೊರಗಡೆ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಪೀಲ್ ಮಾಡ್ಕೊತೀನಿ. ಈಗ ನಿಮಗೆ ಗೊತ್ತು ಎಷ್ಟೊಂದು ಕೆಮಿಕಲ್ ಯೂಸ್ ಮಾಡ್ತಾರೆ ಅಂತ. ಸೊ ತರಕಾರಿಗೆಲ್ಲ ಬೆಳೆಯೋದಕ್ಕೆ, ಏಕೆಂದರೆ ಈಗ ಆಪ್ಷನ್ ಇಲ್ಲಾಂದರೆ ಹುಳಗಳೆಲ್ಲ ಹತ್ಬಿಡ್ತವೆ. ಸೊ ಚೆನ್ನಾಗಿ ತೊಳಿರಿ. ಆದರೆ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕಿ ಆ ಪೆಸ್ಟಿಸೈಡ್ಸ್ ಮತ್ತು ಇನ್ಸೆಕ್ಟಿಸೈಡ್ಸ್ ಏನು ಕೆಮಿಕಲ್ ಎಲ್ಲ ಹಾಕಿರ್ತಾರೆ ಅದೆಲ್ಲ ನೀರಲ್ಲಿ ನೆನೆ ಹಾಕಿದರೆ ಆಲ್ಮೋಸ್ಟ್ ಅದೆಲ್ಲ ಹೋಗುತ್ತೆ. ನಾವು ಎಷ್ಟೋ ಒಂದು ಸೇಫ್ ಸೈಡಲ್ಲಿ ಇರ್ಬೋದು. ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಪೀಲ್ ಮಾಡ್ಕೊಂಡು ಚೆನ್ನಾಗಿ ಸಣ್ಣದಾಗಿ ಸ್ವಲ್ಪ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಪಲಾವ್ ಮಾಡಬೇಕಾದ್ರೆ ಯೂಶ್ವಲಿ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದೇಳ್ತೀನಿ, ಸ್ವಲ್ಪ ಟೈಮ್ ಆಗುತ್ತೆ ಅಂತ. ಆ್ಯಂಡ್ ದೋಸೆ ಅದು ಇದು ಆದರೆ ಆಲ್ಮೋಸ್ಟ್ ಅಷ್ಟೊಂದೇನು ಟೈಮ್ ಹಿಡಿಯಲ್ಲ, ಅದು ಬೇಗ ಆಗಿಬಿಡುತ್ತೆ. ಇವತ್ತು ಪಲಾವ್ ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಿಟ್ಟು ಮಾಡ್ತಾ ಇದ್ದೀನಿ. ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹಸ್ಬೆಂಡ್ಗೆ ಏನು ಅಂದರೆ ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ನಾನು ಜಾಸ್ತಿ ಹಾಕ್ಬಿಡ್ತೀನಿ. ಅದೆಲ್ಲ ಹಾಗಾಗಿ ಸಿಕ್ಕದೆ ಅವ್ರಿಗೆ ಇಷ್ಟ ಆಗಲ್ಲ. ಈ ರೀತಿ ಮಾಡಿದರೆ ಇವತ್ತು ಚೆನ್ನಾಗಿದೆ ಪಲಾವ್ ಅಂತ ತಿಂದರು. ಆ್ಯಂಡ್ ನಮ್ಮ ಕುಂದನಿಗೆ ಸ್ವಲ್ಪ ಕ್ಯಾರೆಟ್, ಬೀನ್ಸ್ ತರಕಾರಿ ಎಲ್ಲ ಸ್ವಲ್ಪ ಅವನಿಗೆ ಜಾಸ್ತಿ ಇರಬೇಕು. ಸ್ವಲ್ಪ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ನಮ್ಮದ್ರಲ್ಲೂ ಎಲ್ಲದನ್ನೂ ಹಾಯ್ಕೊಂಡು ತಿಂದ್ಬಿಡ್ತಾನೆ. ನಮಗೂ ಇಲ್ದಂಗೆ ಆಗಿಬಿಡುತ್ತೆ. ಸೊ ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅವನಿಗೋಸ್ಕರ. ಅವ್ನು ಕ್ಯಾರೆಟ್, ಬೀನ್ಸ್ ಆದರೆ ಅದರಲ್ಲೇ ಸ್ವಲ್ಪ ಜಾಸ್ತಿ ಅಮ್ಮ ನನಗೆ ಕ್ಯಾರೆಟ್ ಜಾಸ್ತಿ ಕೊಡು ಅಂದ್ಬಿಟ್ಟು ಅವ್ನು ಹಾಕಿಸ್ಕೊಂಡು ತಿಂತಾನೆ. ಅವನಿಗೆ ಹಾಕಬೇಕಾದ್ರೂ ಅಷ್ಟೇ ಸ್ವಲ್ಪ ಕ್ಯಾರೆಟ್, ಬೀನ್ಸ್ ಜಾಸ್ತಿ ಹಾಕ್ಬಿಡ್ತೀನಿ. ಇಲ್ಲಿ ನಾನು ಮಿಕ್ಸಿ ಬೌಲ್ಗೆ ಸ್ವಲ್ಪ ನೋಡಿ ಶುಂಠಿನಲ್ಲಿ ಒಳಗಡೆ ಹೆಂಗೆ ಹುಳ ಇದೆ ಅಂತ ಶುಂಠಿನಷ್ಟೇ ಮಧ್ಯದಲ್ಲೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಅಷ್ಟೇ ಮಧ್ಯದಲ್ಲೆಲ್ಲ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಹೊರಗಡೆ ಎಲ್ಲ ನೀಟಾಗಿ ನೋಡ್ಬಿಟ್ಟು ಹಾಕ್ತೀನಿ. ಮಿಕ್ಸಿಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನ ಹಾಕ್ಬಿಟ್ಟು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು. ಪಲಾವ್ ಮಸಾಲೆ ನೀವೇನು ಹಾಕ್ತಿರಲ್ವ, ಕಲ್ಲು ಹಾಕಿದ್ದೀನಿ ಸ್ವಲ್ಪ. ಮೆಣಸು ಮತ್ತು ಏಲಕ್ಕಿ ಒಂದು ಸ್ವಲ್ಪ ಇತ್ತು, ಇದ್ರೆ 2 ಹಾಕ್ಕೊಳ್ಳಿ. ಇನ್ನು ಚಕ್ಕೆ, ಪಲಾವ್ ಎಲೆ, ಮಾಮೂಲಿ ಗರಂ ಮಸಾಲ ಸ್ಟಾರು ನೀವೇನು ಹಾಕ್ತೀರ ಅದನ್ನೇ ನಾನು ಹಾಕಿರೋದು. ಆ್ಯಂಡ್ ಈರುಳ್ಳಿ, ಹೆಚ್ಚಿದ ತರಕಾರಿ, ಕಾಳು ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ನಾನು ಮಸಾಲೆ ಎಲ್ಲ ರುಬ್ಬಿರ್ತೀನಲ್ಲ, ಆ ಮಸಾಲೆ ಎಲ್ಲ ಸ್ವಲ್ಪ ಹಾಕಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ಅರಿಶಿನ ಹಾಕಿಲ್ಲ, ಏಕೆಂದರೆ ನಾನು ಅರಿಶಿನ ಹೋಮ್ ಮೇಡ್ ಯೂಸ್ ಮಾಡೋದ್ರಿಂದ ನನಗೆ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಸೊ ಅರಿಶಿನ ಸ್ಕಿಪ್ ಮಾಡಿದ್ದೀನಿ. ನೀವಿದ್ರೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಆಮೇಲೆ ಎಲ್ಲ ಅಕ್ಕಿ ಎಲ್ಲ ಹಾಕಿದ್ದೀನಿ. ಅಕ್ಕಿ ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಲೋ ಫ್ಲೇಮಲ್ಲಿ 1 ನಿಮಿಷ. ನಾನಿಲ್ಲಿ 3 ಗ್ಲಾಸ್ ಅಕ್ಕಿ ಹಾಕಿದ್ದೆ. ಸೊ 3 ಗ್ಲಾಸ್ಗೆ ಒಂದು 6.5 ಗ್ಲಾಸಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಗ್ಯಾಸ್ ಕಟ್ ಇದ್ರದ್ದು ಸಿಕ್ಕಿಲ್ಲ, ಅದು ಎಲ್ಲೋಯ್ತು ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ಅದನ್ನು ಸರ್ಚ್ ಮಾಡಬೇಕು. ಕ್ಲೀನ್ ಮಾಡಿಟ್ಟಿದ್ದೆ, ಅದು ಎಲ್ಲೋಯ್ತು ಅಂತ ಗೊತ್ತಿಲ್ಲ, ಎಲ್ಲೋ ಮಿಸ್ ಆಗಿದೆ. ಸೊ ಅದಕ್ಕೋಸ್ಕರ ಹಾಗೆ ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಇವತ್ತು ಬೇಯಿಸಿದೆ. ನಾನು ಸ್ವಲ್ಪ ಇಲ್ಲೆಲ್ಲ ಕ್ಲೀನಾಗಿತ್ತು ಅಂತ ಒಂದು ಮಿನಿ ಫೋಲ್ಡಬಲ್ ಮಾಪ್ ತರಿಸಿದ್ದೀನಿ. ಇದೊಂಥರ ಸಖತ್ತಾಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದ್ರದ್ದೆಲ್ಲ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಯಾವುದೇ ಒಂದು ಕಿಚನ್ ಐಟಮ್ ಏನೇ ತೊಗೊಂಡ್ರು ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಂದೊಂದು ಸಲ ಒಂದಿನ ಬಿಟ್ಬಿಟ್ಟು ಹಾಕ್ತೀನಿ ಟೈಮ್ ಇಲ್ಲದೆ
ಇದ್ದಾಗ. ಸೊ ನೀವು ಒಂದ್ಸಲ ಡಿಸ್ಕ್ರಿಪ್ಷನ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ವಿತ್ ಜಸ್ಟ್ ₹105 ಅಷ್ಟೇ. ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಇದೊಂದು ಮ್ಯಾಜಿಕಲ್ ಏನು ಸ್ಪಾಂಜ್ ತರಿಸಿದೆ. ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ, ಈಗ ಹಬ್ಬ ಬಂತಲ್ಲ, ಎಲ್ಲ ಕ್ಲೀನ್ ಮಾಡಬೇಕಲ್ಲ, ಎಸ್ಪೆಷಲಿ ಸ್ವಿಚ್ ಎಲ್ಲ ಇರುತ್ತಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಜಸ್ಟ್ ಇದನ್ನು ನೀರಲ್ಲಿ ಒಂದು ಸ್ವಲ್ಪ ತೇವ ಮಾಡ್ಕೊಂಡು ಅದನ್ನು ಇಟ್ಕೊಂಡು ಈ ರೀತಿ ಸ್ವಲ್ಪ ರಬ್ ಮಾಡಿದರೆ ಸಾಕು. ಈವನ್ ಗೋಡೆ ಎಲ್ಲ ಕ್ಲೀನ್ ಆಗುತ್ತೆ. ಗೋಡೆ ಎಲ್ಲ ವಾಲ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಆ್ಯಂಡ್ ಎಲ್ಲದೂ ಕ್ಲೀನ್ ಮಾಡ್ಬೋದು. ಆ್ಯಂಡ್ ಗ್ಯಾಸ್ ಕ್ಲೀನ್ ಮಾಡ್ಬೋದು, ಶೆಲ್ಫ್ ಕೂಡ ಕ್ಲೀನ್ ಮಾಡ್ಬೋದು. ಮೇನ್ ಸ್ವಿಚ್ ಗೋಡೆ ಕ್ಲೀನ್ ಮಾಡೋದಕ್ಕೆ ಅಂತಲೇ ಇದೊಂದು ಸ್ಪಾಂಜ್ ತರಿಸ್ದೆ. ಇದು ಅಷ್ಟೇ ಜಾಸ್ತಿ ಏನು ತುಂಬ ದುಡ್ಡಿಲ್ಲ, ತುಂಬ ಕಡಿಮೆ ಪ್ರೈಸ್ಗೆ ಸಿಗುತ್ತೆ. ಇದರಲ್ಲಿ ಒಂದು 5 ಕೊಟ್ಟಿರ್ತಾರೆ ಈ ಥರ ಸ್ಪಾಂಜ್. ಆ್ಯಂಡ್ ಇದರಲ್ಲಿ ಶೂ ಕೂಡ ಕ್ಲೀನ್ ಮಾಡ್ಬೋದು. 5 ಇದೆ. ಒಂದು ಶೂ ಕ್ಲೀನ್ ಮಾಡೋದಕ್ಕೆ ಇಟ್ಟಿದ್ದೀನಿ, ಒಂದು ಈ ರೀತಿ ಸ್ವಿಚ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ವಾಶ್ ಕೂಡ ಅಷ್ಟೇ ತುಂಬಾ ಈಸಿ ವಾಶ್ ಮಾಡೋದು. ಜಸ್ಟ್ ನೀರು ಹಾಕಿಬಿಟ್ಟು ಬಿಟ್ಟರೆ ಸಾಕು, ಎಲ್ಲದು ಕ್ಲೀನ್ ಆಗುತ್ತೆ. ಶೂ ಮಾತ್ರ ಸಖತ್ತಾಗಿ ಕ್ಲೀನ್ ಆಗುತ್ತೆ. ನಮ್ಮ ಕುಂದನ್ ಶೂ ಇವತ್ತು ಇನ್ನೊಂದು ಸ್ಪಾಂಜಲ್ಲಿ ಇದೇ ರೀತಿ ಕ್ಲೀನ್ ಮಾಡಿದೆ. ನೋಡಿ ಸ್ವಿಚಸ್ ಎಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ಅಂತ. ಕೊಳೆನೂ ಅಷ್ಟೇ ಇದ್ರ ಮೇಲೆ ಚೆನ್ನಾಗಿ ಕುತ್ಕೊಳುತ್ತೆ. ನಾನು ಯಾವಾಗಲೂ ಒಂದು ಬಟ್ಟೆಯಲ್ಲಿ ಉಜ್ಜಿ ಇಡ್ತಿದ್ದೆ. ಎಷ್ಟು ಉಜ್ಜಿದ್ರೂ ಅಷ್ಟು ಚೆನ್ನಾಗಿ ಸ್ಯಾಟಿಸ್ಫೈ ಆಗ್ತಿರ್ಲಿಲ್ಲ. ಬಟ್ ಈ ಸ್ಪಾಂಜಲ್ಲಿ ಮಾತ್ರ ನಿಜವಾಗ್ಲೂ ಮ್ಯಾಜಿಕ್ ರೀತಿ ವರ್ಕ್ ಆಗಿಬಿಡ್ತು. ಅದು ಎಷ್ಟು ಕ್ಲೀನ್ ಮಾಡ್ತೀನಿ ಅಷ್ಟು ಎಲ್ಲದು ಕೊಳೆ ಇದ್ರಲ್ಲಿ ಕುತ್ಕೊತಾ ಇದೆ. ನೋಡಿ ಜಸ್ಟ್ ಈ ರೀತಿ ಮಾತ್ರ ಒಂದು ಸ್ವಲ್ಪ ಅಷ್ಟೇನೆ, ಜಸ್ಟ್ ನೀರು ಹಾಕಿದರೆ ಸಾಕು, ಅದು ಎಲ್ಲ ಕೊಳೆ ಎಲ್ಲ ಒಂದೇ ಗಳಿಗೆ ಎಲ್ಲ ಮಾಯ ಆಗಿಬಿಡುತ್ತೆ. ಒಂದು ಸ್ವಲ್ಪ ಹಿಂಡಿದ್ರೆ ಆಯಿತು ಅಷ್ಟೇ. ಏನೇನು ಡರ್ಟ್ ಇದೆ ಅದೆಲ್ಲದು ಗೋಡೆದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಿದ್ದೆ. ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವಾ, ಈಗ ಒಂದು ರೌಂಡ್ ಸ್ವಲ್ಪ ಏನೇನಾದರೂ ಗಲೀಜಾಗಿರುತ್ತೆ, ಆಗಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ಆದರೂ ಹಬ್ಬ ಬಂದ ತಕ್ಷಣ ಒಂದು ವಾರ ಹಿಂದಿದ್ದೀನಿ ಇನ್ನೂ ಸ್ವಲ್ಪ ಕ್ಲೀನ್ ಮಾಡಿದರೆ ಏನೋ ಒಂಥರ ಸ್ಯಾಟಿಸ್ಫೈ ಇರುತ್ತೆ. ಈಗ ಎಲ್ಲರೂ ಆಲ್ಮೋಸ್ಟ್ ಕ್ಲೀನಿಂಗಲ್ಲಿ ಬ್ಯುಸಿ ಇರ್ತೀರಲ್ವ. ಇದೊಂದು ಮ್ಯಾಜಿಕ್ ಸ್ಪಾಂಜ್ನ ತರಿಸ್ಕೊಳ್ಳಿ. ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಾಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಕೂಡ ನಾನು ಹಾಕಿರ್ತೀನಿ. ಒಂದ್ಸಲ ಚೆಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ವಾಲ್ ಕೂಡ ಅದ್ರ ಕೆಳಗಡೆ ಒಂದು ಸ್ವಲ್ಪ ಗಲೀಜಾಗಿತ್ತು. ಇದು ಹೋಗುತ್ತೋ ಇಲ್ವೋ ಅಂತ ನಾನು ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನೀವೇ ನೋಡಿ, ಒಂದ್ಸಲ ತರಿಸ್ಬಿಟ್ಟು ಒಂದ್ಸಲ ಯೂಸ್ ಮಾಡಿ, ನಿಮಗೆ ನಿಜವಾಗ್ಲೂ ತುಂಬಾ ಸ್ಯಾಟಿಸ್ಫೈ ಆಗುತ್ತೆ. ಇಟ್ ಜಸ್ಟ್ ಲೈಕ್ ವಾವ್ ಅಂತ ಹೇಳ್ಬೋದು. ಒಂದು ಮ್ಯಾಜಿಕ್ ರೀತಿ ವರ್ಕ್ ಆಗುತ್ತೆ ನಿಜವಾಗ್ಲೂ. ಆ್ಯಂಡ್ ನಮಗೇನು ಅಷ್ಟೊಂದೇನು ಕೈ ನೋವಾಗಲ್ಲ, ಕೆಲಸ ಬೇಗ ಆಗುತ್ತೆ ಆ್ಯಂಡ್ ಕ್ಲೀನಾಗಿ ಆಗುತ್ತೆ. 100% ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಇದರಲ್ಲಿ, ಗೊತ್ತಾ. ನೋಡಿ ನೀವೇ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತದೆ ಅಂತ. ನಮ್ಮ ಕುಂದನ್ ಇದನ್ನ ನೋಡ್ಬಿಟ್ಟು, "ಅಮ್ಮ ನಾನೇ ಕ್ಲೀನ್ ಮಾಡ್ತೀನಿ ಕಣಮ್ಮ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಕಣಮ್ಮ." ಇವ್ನಿಗೆ ಆ್ಯಕ್ಚುಲಿ ಇದು ಹೆಂಗೆ ವರ್ಕ್ ಮಾಡುತ್ತೆ ಅನ್ನೋದು ನೋಡೋದಕ್ಕೆ ಖುಷಿ. ಅವನೇ ಸ್ವಲ್ಪ ಕ್ಲೀನ್ ಮಾಡ್ದ ನಿನ್ನೆ. ನೋಡಿ ಇದು ಯೆಲ್ಲೋ ಕಲರ್ ಆಗಿದೆ. ಅವನೇ ನನ್ನ ಮಗನೇ ಇದನ್ನ ಅರಿಶಿಣದ ಕಾಯಲ್ಲೋ ಏನೋ ಇದು ಮ್ಯಾಂಗೋ ತಿಂದೋ ಏನೋ ಒರೆಸ್ಬಿಟ್ಟಿದ್ದಾನೆ. ಇದು ನೋಡಿ, ಇದು ಕ್ಲೀನ್ ಮಾಡ್ತೀನಿ. ಯೆಲ್ಲೋ ಕಲರ್ ನೋಡಿ ಅದು ಎಷ್ಟು ನೀಟಾಗೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ತು. ತುಂಬ ಪ್ರೆಸ್ ಮಾಡಿದ್ರೆ ಸ್ವಲ್ಪ ನಾವು ಕಡಿಮೆ ಕ್ವಾಲಿಟಿದೇನಾದ್ರೂ ಪೇಂಟ್ ಹೊಡ್ಸಿದ್ರೆ ಅದು ಸ್ವಲ್ಪ ಆಗುತ್ತೆ. ಒಳ್ಳೆ ಕ್ವಾಲಿಟಿದು ಹೊಡ್ಸಿದ್ರೆ ಪೇಂಟ್ ಏನಾಗಲ್ಲ. ನೋಡಿ ಅದು ರೆಡ್ ಕಲರ್ ಮಾರ್ಕರ್ ಮಾಡಿದ್ದಾನೆ. ನನಗೆ ಗೊತ್ತಿಲ್ಲದ ಏನಾದ್ರು ಈ ರೀತಿ ಕಿತಾಪತಿ ಮಾಡಿರ್ತಾನೆ. ನೋಡಿ ಅದೆಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು. ನೀವು ತಗೊಳ್ಳಿ. ಆ್ಯಂಡ್ ನಮ್ಮ ಹಸ್ಬೆಂಡ್ ಎಲ್ಲ ಈ ರೀತಿ ನಾನು ವರ್ಕ್ ಮಾಡ್ತಿದ್ದೆ. ಅವನಿಗೆ ಯೂನಿಫಾರ್ಮ್ ಹಾಕ್ಬಿಟ್ಟು ರೆಡಿ ಮಾಡಿದ್ರು, ತಿಂಡಿ ತಿನ್ನಿಸ್ಬಿಟ್ಟು ಏನೇನೋ ಮಾತಾಡ್ತಿದ್ದ ಸ್ವಲ್ಪ. ಟೆಸ್ಟಾ? ಅದೇನು ಹೇಳಿಲ್ಲ. ಯಾವ ಟೆಸ್ಟು?
ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಾಯ್ತು. ಕುಂದನ್ ಬಾಕ್ಸ್‌ಗೆಲ್ಲ ಟಿಫನ್ ಬಾಕ್ಸ್‌ಗೆಲ್ಲ ಹಾಕಾಯ್ತು. ಅಂಡ್ ಹಸ್ಬೆಂಡ್ ಅವ್ರನ್ನ ಬಿಡೋಕು ಕುಂದನ್ ಬಿಟ್ಟು ಬರ್ತೀನಿ ಅಂತ ಹೋದ್ರು. ನಾನು ಆಮೇಲೆ ಆಲ್ಮೋಸ್ಟ್ 8:30 ಆಗಿತ್ತು ಇವತ್ತು. ಎಲ್ಲ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟೆ. ಪಾತ್ರೆ ಎಲ್ಲ ತೊಳೆದಿತ್ತಲ್ಲ, ಸೊ ಒಂದೇ ಸಲ ಎಲ್ಲ ಕ್ಲೀನ್ ಮಾಡ್ಬಿಡೋಣ ಅಂದ್ಬಿಟ್ಟು ಅಡ್ಗೆ ಮನೆ ಎಲ್ಲ ಕ್ಲೀನ್ ಆಗೋದೇ 8:30 ಆಯ್ತು. ಸೊ ಆಮೇಲೆ ಬಂದ್ಬಿಟ್ಟು ಅವ್ರ ಕಡೆ ಎಲ್ಲ ಕಸ ಗುಡಿಸ್ಬಿಟ್ಟು, ನೀರ್ ಹಾಕ್ಬಿಟ್ಟು, ರಂಗೋಲಿ ಹಾಕ್ಬಿಟ್ಟೆ. ಇದೊಂದು ವರ್ಕ್ ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ ತಗೊಳುತ್ತೆ. ಏನಾದ್ರೂ ಒರ್ಸೋದಿದ್ರೆ ಹೊರ್ಗಡೆ ಒಂದು 20 ಮಿನಿಟ್ಸ್ ಆಗುತ್ತೆ. ನಾನು ಡೈಲಿ ಏನು ಹೊರ್ಗಡೆ ಒರ್ಸಲ್ಲ. ಒಂದ್ ವಾರಕ್ಕೆ 1-2 ಸಲ ಒರೆಸ್ತೀನಿ. ತುಂಬಾ ಗಲೀಜಾಗಿದ್ರೆ 1-2 ಸಲ ಒರೆಸ್ತೀನಿ ಅಷ್ಟೇ, ಇಲ್ಲ 1 ಸಲ. ಸೊ ಒಂದು ಪುಟಾಣಿಯಾಗಿ ರಂಗೋಲಿ ಹಾಕ್ಬಿಟ್ಟೆ. ಸ್ಯಾಟಿಸ್ಫೈ ಆಯ್ತು. ಆಮೇಲೆ ಬೆಳಗ್ಗೆ ಇವತ್ತು 5ಗೆ ಎದ್ದೇಳೋಣ ಅನ್ಕೊಂಡೆ, ಯೋಗ ಮಾಡೋಣ ಅಂತ ಆಗ್ಲಿಲ್ಲ. ಆಮೇಲೆ ಒಂದು 8:30ಗೆಲ್ಲ ನೀರ್ ಹಾಕಿದ್ಮೇಲೆ ಏನು ತಿಂಡಿ ತಿಂದಿರ್ಲಿಲ್ಲ. ಸೊ ಖಾಲಿ ಹೊಟ್ಟೆಲಿ ಸ್ವಲ್ಪ ಯೋಗ ಮಾಡ್ಬಿಟ್ಟೆ. ಆಲ್ಮೋಸ್ಟ್ ತುಂಬಾ ಆಸನಗಳು ಬರುತ್ತೆ. ಕೆಲವು ನೇಮ್‌ಗಳೆಲ್ಲ ಮರ್ತು ಹೋಗ್ಬಿಟ್ಟಿದೆ ನನಗೆ. ಆ ನೇಮ್‌ಗಳು ನೆನೆಸ್ಕೊಳೋದೇ ಇಲ್ಲ. ಸೂರ್ಯ ನಮಸ್ಕಾರ ಒಂದು 12 ಸಲ ಮಾಡ್ಬೇಕು. ಇವತ್ತು ಒಂದು 4 ಸಲ ಮಾಡ್ದೆ, ಟೈಮ್ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು. ಸ್ವಲ್ಪ ನನಗೆ ಒಂದು ಸಲ ಸೈನಸ್ ಥರ ಆಗ್ಬಿಡುತ್ತೆ. ಮೈಗ್ರೇನ್ ಥರ ಆಗ್ಬಿಟ್ಟು ನನಗೆ ಹೆಡ್‌ಏಕ್ ಬರುತ್ತೆ. ಒಂದು ಸ್ವಲ್ಪ ದಿನದಿಂದ ಇದೆ. ಅದಕ್ಕೋಸ್ಕರ ಇವತ್ತಿಂದ ಸ್ವಲ್ಪ ಯೋಗ ಮಾಡೋಣ ಅಂದ್ಬಿಟ್ಟು ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ, ಸ್ವಲ್ಪ ಮೆಡಿಟೇಷನ್ನು, ಯೋಗ ಎಲ್ಲ ಮಾಡ್ತೀನಿ. ನನ್ಗೆ ಆಲ್ಮೋಸ್ಟ್ ಅಷ್ಟೇ. ಏನಾದ್ರೂ ನಮ್ಗೆ ಸೈನಸ್, ಮೈಗ್ರೇನ್ ಆದ್ರೆ ನಾನು ಪಟ್ ಅಂತ ಕೆಲವು ಆಸನಗಳನ್ನ ಮಾಡ್ಬಿಡ್ತೀನಿ. ನಮ್ಗೆಲ್ಲ ಇಲ್ಲೆಲ್ಲ ಹಣೆಲೆಲ್ಲ ಕಲೆಕ್ಟ್ ಆಗಿರುತ್ತೆ ನೋಡಿ. ನಾವು ಶೀತ ಆದಾಗೆಲ್ಲ ಕಲೆಕ್ಟ್ ಆಗಿರುತ್ತೆ. ನಾವು ಅವ್ರ ಕಡೆ ಎಲ್ಲ ತೆಗಿಯಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಏನಾಗ್ಬಿಡುತ್ತೆ, ನಮ್ಮ ಕಣ್ಣತ್ರ, ನಮ್ಮ ಹಣೆ ಹತ್ರ ಎಲ್ಲ ಕಲೆಕ್ಟ್ ಆಗ್ಬಿಟ್ಟು ಆ ಲಿಕ್ವಿಡ್ ಎಲ್ಲ ಕಲೆಕ್ಟ್ ಆಗ್ಬಿಟ್ಟು ನಮ್ಗೆ ಪೇಯ್ನ್ ಬರುತ್ತೆ. ಸೊ ಈ ಆಸನಗಳನ್ನ ಭಸ್ತ್ರಿಕಾ ಪ್ರಾಣಾಯಾಮ, ಇನ್ನೊಂದು ಆಸನ ಇದೆ, ಅದು ನನಗೆ ನೇಮ್ ಬರ್ತಿಲ್ಲ. ಸೊ ಇದನ್ನ ಮಾಡ್ಬಿಟ್ರಂತೂ ಆ ಕಂಪ್ಲೀಟ್ ಎಲ್ಲದು ಲಿಕ್ವಿಡ್ ಎಲ್ಲ ನಮ್ಮ ನೋಸಲ್ಲಿ ಬಂದ್ಬಿಟ್ಟು ಕ್ಲಿಯರ್ ಆಗ್ಬಿಡುತ್ತೆ. ಇವತ್ತು ಸ್ವಲ್ಪ ಕಡಿಮೆ ಆಯ್ತು. ಡೈಲಿ ಬೆಳಗ್ಗೆ ಸಂಜೆ ಮಾಡಿದ್ರೆ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಪಲಾವ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ. ನಾನು ಒಂದು ಸ್ಮಾಲ್ ಗ್ಲಾಸಲ್ಲಿ 3 ಗ್ಲಾಸ್ ಹಾಕ್ಬಿಟ್ಟು ಮಾಡಿದೆ. ನಾವು ಕಾಫಿ ಲೋಟ ಕುಡಿತೀವಲ್ಲ, ಆಲ್ಮೋಸ್ಟ್ ಅದರಲ್ಲಿ 3 ಗ್ಲಾಸ್ ಹಾಕಿದ್ರೆ ನಮ್ಮ ಮೂವರಿಗೆ ಕರೆಕ್ಟ್ ಆಗುತ್ತೆ. ನಮ್ಮ ಹಸ್ಬೆಂಡ್‌ಗೆ, ನನಗೆ, ನಮ್ಮ ಕುಂದನ್‌ಗೆ. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತು, ಈಗ ನಾವೆಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಷನಲ್ಲಿದ್ದೀವಿ. ತುಂಬಾನೇ ಖುಷಿ ಇದೆ ಮನೇಲಿ. ಸೊ ಅದಕ್ಕೋಸ್ಕರ ಎಲ್ಲ ಡೆಕೋರೇಟಿವ್ ಐಟಮ್‌ನ ಒಂದೊಂದಾಗಿ ತರಿಸ್ಕೊಳ್ತಾ ಇದ್ದೀನಿ. ಈ ಸಲ ನಾನು ಬ್ಯಾಕ್‌ಗ್ರೌಂಡ್‌ಗೆ ಅಂದ್ಬಿಟ್ಟು, ನಾವೀಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಮ್, ಕಳಸ ಕೂರಿಸ್ತೀವಲ್ವಾ, ಅದ್ರ ಬ್ಯಾಕ್‌ಗ್ರೌಂಡ್‌ಗೆ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಹೋದ್ ಸಲ ತುಂಬಾ ಪರದಾಡ್ಬಿಟ್ವಿ ಹಾಸನಲ್ಲಿ. ಅದಕ್ಕೆ ಈ ಸಲ ನೆನಪು ಮಾಡ್ಕೊಂಡು ಬ್ಯಾಕ್‌ಗ್ರೌಂಡ್ ಒಂದ್ಸಲ ಇರ್ಲಿ ಅಂದ್ಬಿಟ್ಟು ಈ ರೀತಿ ಒಂದು ಬ್ಯಾಕ್‌ಗ್ರೌಂಡ್ ಫೋಟೋಗೆ ತರಿಸಿದ್ದೀನಿ. ಕ್ಲಾತ್ ಇದು ಮಾತ್ರ ಸಖತ್ತಾಗಿದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು. ನೋಡಿ, ವೆಂಕಟರಮಣ ಸ್ವಾಮಿದು ಇದು ಜಸ್ಟ್ ಇದ್ರಲ್ಲೇನು ಹೂವಿರಲ್ಲ. ಜಸ್ಟ್ ಪ್ರಿಂಟೆಡ್ ಅಷ್ಟೇನೆ. ಸಖತ್ತಾಗಿರುತ್ತೆ. ಮತ್ತು ಫೋಟೋಸ್‌ಗೂ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು 5 ಫೀಟ್ 7 ಫೀಟ್ ಅಗಲ ಬರುತ್ತೆ, 5 ಫೀಟ್ ಹೈಟ್ ಬರುತ್ತೆ. ನನ್ನಷ್ಟು ಹೈಟ್ ಇತ್ತು. ನಾನು 5.3 ಇದೀನಿ. ಸೊ ನನ್ನಷ್ಟು ಹೈಟ್ ಇತ್ತು ನೋಡಿ. ಅಲ್ಲಿ ಹಸುದ್ ಫೋಟೋ ಆಗಿರ್ಬೋದು. ಆ್ಯಂಡ್ ನೋಡಿ, ಮಧ್ಯದಲ್ಲಿ ಒಂದು ಚೇರ್ ಹಾಕಿದ್ದೀನಿ. ನೀವು ಅಷ್ಟು ಕೂರಿಸ್ತೀರಾ, ಚಿಕ್ಕದಾಗಿ ಕೂರಿಸ್ತೀರಾ ಅಂದರೆ ಅದೆಲ್ಲ ಬ್ಯಾಕ್‌ಗ್ರೌಂಡ್ ಎಲ್ಲ ತಿರುಪತಿದು 3 ನಾಮ ಇದೆಯಲ್ಲ, ಅದೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ ಸಖತ್ತಾಗಿತ್ತು. ಇದನ್ನೆಲ್ಲ ಲಿಂಕ್ ತರಿಸಿರ್ತೀನಿ. ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಚೆಕ್ ಮಾಡಿ. ಇವತ್ತು ಕೊಟ್ಟಿರಲಿಲ್ಲ ಅಂದರೆ ನಾಳೆನಾದ್ರು ಕೊಟ್ಟಿರ್ತೀನಿ. ಒಂದ್ಸಲ ಚೆಕ್ ಮಾಡಿ ಮತ್ತೆ. ನೋಡಿ, ನಾನು ಕಾಫಿದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ನೀರು ಹಾಕಿದ್ದೆ. ತೋರಿಸೋಣ ಅದು ಹೇಗೆ ಅಬ್ಸಾರ್ಬ್ ಆಗುತ್ತೆ ಅಂತ. ಜಸ್ಟ್ ನೋಡಿ, ವಿತಿನ್ ಒಂದು ಫ್ಯೂ ಸೆಕೆಂಡಲ್ಲಿ ನಾವು ಬಟ್ಟೆ ಆದರೆ ಎಷ್ಟು ಕಷ್ಟಪಡ್ತೀವಿ, ಇದ್ರಲ್ಲಿ ನೋಡಿ ಎಷ್ಟು ರಬ್ಬರ್ ಎಲ್ಲ ಎಷ್ಟು ಚೆನ್ನಾಗಿ ವಾಟರ್ ಎಲ್ಲ ಅಬ್ಸಾರ್ಬ್ ಮಾಡುತ್ತೆ. ಆ್ಯಂಡ್ ಅದು ಡರ್ಟ್ ಕೂಡ ಅಲ್ಲಿ ಬಿಡಲ್ಲ. ಒಂದು ಸ್ವಲ್ಪ ನಾವು ಬಟ್ಟೆಲಾದ್ರೆ ಒಂದು ಸ್ವಲ್ಪನಾದ್ರೂ ಇರುತ್ತೆ, ಒಂದು 5% ಆದ್ರೂ. ಬಟ್ ಇದ್ರಲ್ಲಿ ಸ್ಪಾಂಜ್ ಹಾಕಿರ್ತಾರಲ್ಲ, ಇದ್ರಲ್ಲಿ ಮಾತ್ರ ಸಣ್ಣ ಧೂಳಾಗ್ಲಿ, ಸಣ್ಣ ಡಸ್ಟ್ ಆಗ್ಲಿ ಒಂದು ಸ್ವಲ್ಪನೂ ಬಿಡಲ್ಲ. ಅಷ್ಟು ಚೆನ್ನಾಗಿ 101% ಗ್ಯಾರಂಟಿ ಕೊಡ್ತೀನಿ. ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ನೋಡಿ, ಜಸ್ಟ್ ಹಿಂಗೆ ಪುಲ್ ಮಾಡಿದ್ರೆ ಸಾಕು, ಬ್ಯಾಕ್ ಸೈಡ್ ಅದು ಎಲ್ಲ ವಾಟರ್ ಎಲ್ಲ ಅಬ್ಸಾರ್ಬ್ ಆಗಿರುತ್ತಲ್ಲ, ಅದೆಲ್ಲ ಹೋಗುತ್ತೆ. ನೋಡಿ, ಜಸ್ಟ್ ಮತ್ತೆ ಇನ್ನೊಂದ್ಸಲ ವಾಶ್ ಮಾಡೋದು, ಈ ರೀತಿ ಮತ್ತೆ ಕ್ಲೀನ್ ಮಾಡ್ಕೊಂಬರೋದು ಅಷ್ಟೇ. ಅಷ್ಟು
ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ನೀವು ಗ್ಯಾಸ್ ಕೂಡ ಈಗ ಆಯಿಲ್ ಎಲ್ಲ ಬಿದ್ದಿರುತ್ತೆ ಅಲ್ವಾ? ಅದು ಕೂಡ ಚೆನ್ನಾಗಿ ನಿಧಾನಕ್ಕೆ ಕ್ಲೀನ್ ಮಾಡ್ಬೋದು. ಅಷ್ಟು ಸಖತ್ತಾಗಿದೆ. ಇದೊಂಥರ ಜಸ್ಟ್ ಲೈಕ್ ಮ್ಯಾಜಿಕ್ ರೀತಿ ವರ್ಕ್ ಆಗುತ್ತೆ. ವಾಟರ್ ಏನಾದ್ರೂ ಸ್ಪಿಲ್ ಆಗಿದ್ರೆ ನೋಡಿ ಇಲ್ಲೆಲ್ಲ ವಾಟರ್ ಎಲ್ಲ ಸ್ಪಿಲ್ ಆಗಿದೆ. ಸಣ್ಣ ಸಣ್ಣದೆಲ್ಲ ಏನೇನೋ ಥಿಂಗ್ಸ್ ಇದೆ. ಇದು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಈಗ ತೋರಿಸ್ತೀನಿ ನೋಡಿ. ಅದೆಲ್ಲ ಗಲೀಜೆಲ್ಲ ಅದರಲ್ಲಿ ಕೂತ್ಕೊಂಡಿರುತ್ತೆ ಲಾಸ್ಟಿಗೆ. ನೋಡಿ ಇಲ್ಲಿ ಸಣ್ಣ ಸಣ್ಣದೆಲ್ಲ ಸೈಡಲ್ಲಿ ಹೇಗೆ ಕೂತ್ಕೊಂಡಿದೆ. ಜಸ್ಟ್ ವಾಟರಲ್ಲಿ ಸ್ವಲ್ಪ ಸಣ್ಣದಾಗಿ ಬಿಟ್ಕೊಂಡು ನೀರನ್ನ ಈ ರೀತಿ ಜಸ್ಟ್ ಹೀಗಂದ್ರೆ ಸಾಕು, ಎಲ್ಲ ಕ್ಲೀನ್ ಆಗುತ್ತೆ. ಮತ್ತೆ ಒಂದ್ಸಲ ಪುಲ್ ಮಾಡಿದ್ರೆ ಆಯ್ತು. ನೋಡಿ ಅದೇನೇನು ವಾಟರ್ ಅಬ್ಸರ್ವ್ ಆಗಿರುತ್ತೆ ಆ ಗಲೀಜೆಲ್ಲ ಅದು ಹೋಗುತ್ತೆ. ರಾತ್ರಿ ಒಂದ್ಸಲ ಮಲ್ಕೋಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನ ರಿಮೂವ್ ಮಾಡ್ಬೋದು. ಮುಂದ್ಗಡೆ ಸ್ಪಾಂಜ್ ಇದೆಯಲ್ಲ ಅದನ್ನ ರಿಮೂವ್ ಮಾಡಿ ಲಿಕ್ವಿಡ್ ಹಾಕ್ಬಿಟ್ಟು ಹ್ಯಾಂಡ್ ವಾಶ್ದು ಲಿಕ್ವಿಡ್ ಹಾಕ್ಬಿಟ್ಟು ಕ್ಲೀನಾಗಿ ಒಂದ್ಸಲ ತೊಳೆದ್ಬಿಟ್ಟು ಹಾರಾಕ್ಬಿಡಿ. ನೈಟ್ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಅದರಲ್ಲಿ ಏನೇ ಈಗ ಜರ್ಮ್ಸ್ ಆಗಿರ್ಬೋದು, ಫಂಗಸ್ ಏನೇ ಬೆಳೆದ್ರೂ ಅದರಲ್ಲೆಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ನೋಡಿ ವಾಟರ್ನ ಜಸ್ಟ್ ನಾನು ಹಾಕ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ ಇದು 100% ವರ್ಕ್ ಆಗುತ್ತೋ ಇಲ್ವೋ ಅಂದ್ಬಿಟ್ಟು ನಾನು ಚೆಕ್ ಮಾಡ್ತಿದ್ದೆ. ನನಗಂತೂ ನಿಜವಾಗ್ಲೂ ತುಂಬ ಸ್ಯಾಟಿಸ್ಫೈ ಆಯಿತು. ಕೆಲವು ಸಲ ತೋರಿಸ್ತಾರಲ್ವಾ, ನಾವೆಲ್ಲ ತರಿಸ್ಬಿಡ್ತೀವಿ, ಅದು ವರ್ಕೇ ಆಗಲ್ಲ. ಸೊ ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಚೆನ್ನಾಗಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತೀನಿ, ಇಲ್ಲ ಅಂದರೆ ಇದು ಸರಿಯಾಗಿ ವರ್ಕ್ ಆಗಲ್ಲ ತಗೋಬಿಡಿ ಅಂತ ಹೇಳ್ತೀನಿ. ನೋಡಿ ನಾನು ಜಸ್ಟ್ ವಾಟರ್ ಇದು ಮಾಡ್ಬಿಟ್ಟು ನೋಡೋಣ ಅಬ್ಸರ್ವ್ ಮಾಡುತ್ತಾ ಅಂತ ಚೆಕ್ ಮಾಡಿದೆ. ಚೆನ್ನಾಗಿ ಅಬ್ಸರ್ವ್ ಮಾಡ್ತು, ಚೆನ್ನಾಗಿ ಕ್ಲೀನ್ ಮಾಡ್ತು. ನೋಡಿ ಇದು ಜಸ್ಟ್ ರಿಮೂವ್ ಮಾಡ್ಬೋದು. ಈ ರೀತಿ ಜಸ್ಟ್ ಕ್ಲಿಪ್ ಥರ ಇರುತ್ತೆ, ಅದನ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು. ಈಸಿಯಾಗಿ ರಿಮೂವ್ ಮಾಡಿಬಿಟ್ಟು ನೈಟ್ ಒಂದ್ಸಲ ಚೆನ್ನಾಗಿ ಲಿಕ್ವಿಡ್ ಹ್ಯಾಂಡ್ ವಾಶ್ ಲಿಕ್ವಿಡ್ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಹಾರಾಕ್ಬಿಡಿ. ಸೊ ಏನೂ ಪ್ರಾಬ್ಲಮ್ ಆಗಲ್ಲ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಅಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.